Hey guys, welcome back to our YouTube channel Life Safari with KNP. ಸೊ ಇವತ್ತು ನಾವು ಟೆಕ್ಸಸ್ ಮಾರ್ಟಿಗೆ ಹೋಗ್ತಾ ಇದ್ದೀವಿ. ತುಂಬ ಯೂಟ್ಯೂಬಲ್ಲಿ ಈ ಟೆಕ್ಸಸ್ ಮಾರ್ಟ್ ಅನ್ನೋದು ತುಂಬ ಫೇಮಸ್ ಆಗಿದೆ, ವೈರಲ್ ಆಗಿದೆ. ತುಂಬ ಕಮ್ಮಿ ಬೆಲೆಯಲ್ಲಿ ಬಟ್ಟೆಗಳು ಸಿಗುತ್ತೆ ಆ್ಯಂಡ್ ಶೂಸ್, ಫುಟ್ವೇರ್ಸ್ ಇದೆಲ್ಲ ಸಿಗುತ್ತೆ ಅಂತ. ಸೊ ಬನ್ನಿ ನೋಡೋಣ ಹೇಗಿದೆ ಅಂತ. ಸೊ ಟೆಕ್ಸಸ್ ಮಾರ್ಟ್ ನಾವು ಹೋಗ್ತಿರೋದು ಬಂದು 8th ಫೇಸ್ JP ನಗರಲ್ಲಿ ಇರೋದು. ಸೊ ಈ ಮಾರ್ಟ್ಗೆ ನಾವು ಹೋಗ್ತಿದ್ದೀವಿ. ಇದು ಬಂದು ಗ್ರೌಂಡ್ ಫ್ಲೋರ್. ಸೊ ಪಾರ್ಕಿಂಗ್ ಎಲ್ಲ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು. ವೈ ಬಿಕಾಸ್ ನೀವು 2 ವೀಲರ್ ಪಾರ್ಕಿಂಗ್ ಆದರೆ ಮಾರ್ಟ್ ಎದುರುಗಡೆನೇ ಮಾಡ್ಬೋದು, ಮುಂದೆನೆ. 4 ವೀಲರ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ಟೈಮ್ ನೀವು ಬೇರೆ ಕಡೆ ಪಾರ್ಕಿಂಗ್ ಮಾಡಿ ಬರಬೇಕಾಗುತ್ತೆ. ಸೊ ಇದು ಬಂದು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಬಿಲ್ಲಿಂಗ್ ಸೆಕ್ಷನ್, ಆಲ್ಸೋ ಕಿಡ್ಸ್ ಚಿಲ್ಡ್ರನ್ಸ್ ವೇರ್ ಇರುತ್ತೆ ಇಲ್ಲಿ. ಸೊ ಏಜಸ್ ಪ್ರಕಾರ ಎಲ್ಲ ಡಿಸ್ಇಂಟಿಗ್ರೇಟ್ ಮಾಡಿ ಹ್ಯಾಂಗ್ ಮಾಡಿರ್ತಾರೆ. ಸೊ ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಈಸಿಲಿ ಏಜ್ ಅದ್ರ ಪ್ರಕಾರ ನೀವು ಶಾಪ್ ಮಾಡ್ಬೋದು. ಸೊ ಕ್ವಾಲಿಟಿ ವೈಸ್ ಬಂದರೆ ನನಗನ್ಸಿದ್ದು ಇಟ್ ಈಸ್ ಓಕೆ, ನಾಟ್ ದಟ್ ಗುಡ್ ಕ್ವಾಲಿಟಿ. ತುಂಬ ಪೇಷನ್ಸಿಂದ ನೀವು ಹುಡ್ಕಿದ್ರೆ ಒಂದು ಗುಡ್ ಓಕೆ ಕ್ವಾಲಿಟಿ ಅನ್ನೋದನ್ನು ನೀವು ಬೈ ಮಾಡ್ಬೋದು. ಎವ್ರಿಥಿಂಗ್ ದೇರ್ ಈಸ್ ನಾಟ್ ಅಬೌಟ್ ಗುಡ್ ಕ್ವಾಲಿಟಿ ಆರ್ ತುಂಬ ಲೋ ಕ್ವಾಲಿಟಿ ಅನ್ನೋದು ಇಲ್ಲ. ಇಟ್ ಡಿಪೆಂಡ್ಸ್ ನಿಮ್ಮ ಪೇಷನ್ಸ್ ಮೇಲೆ. ಇಟ್ ಡಿಪೆಂಡ್ಸ್ ಹೌ ಯು ಸರ್ಚ್ ಇನ್ ಡೀಪರ್, ನಿಮಗೆ ಬೆಟರ್ ಕ್ವಾಲಿಟಿ ಸಿಗುತ್ತೆ. ಸೊ ಎವ್ರಿ ಸೆಕ್ಷನಲ್ಲಿ, ಎವ್ರಿ ಫ್ಲೋರ್ ಕೂಡ ಇಫ್ ಇಟ್ ಇಸ್ ಅ ಫುಟ್ವೇರ್ ಆರ್ ಮೆನ್ಸ್ ವೇರ್, ವಿಮೆನ್ಸ್ ವೇರ್ ಏನೇ ಇದ್ರೂ ರೈಟ್ ಕಾರ್ನರಲ್ಲಿ ನಿಮಗೆ ಹೌಸ್ ಹೋಲ್ಡ್ಗೆ ಬೇಕಾಗಿರೋ ಥಿಂಗ್ಸ್ ಲೈಕ್ ಸೋಫಾ ಕವರ್ಸ್ ಆಗಿರ್ಬೋದು, ಪಿಲೋ ಕವರ್ಸ್ ಆಗಿರ್ಬೋದು, ಈ ಥರ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಇಂಥದ್ದೆಲ್ಲ ಸಿಗುತ್ತೆ. ಸೊ ಈ ಹ್ಯಾಂಡ್ ಬ್ಯಾಗ್ ಬಂದು ಜಸ್ಟ್ 129 ರುಪೀಸ್. ಎಸ್, ಇಟ್ಸ್ ಜಸ್ಟ್ 129 ರುಪೀಸ್. ಕ್ವಾಲಿಟಿ ವೈಸ್ ಇದು ಚೆನ್ನಾಗಿದೆ. ಈ ಥರ ಬ್ಯಾಗ್ಸ್, ಜೂಟ್ ಬ್ಯಾಗ್ಸ್ ಎಲ್ಲ ಇದೆ. ಸೊ ಅದರ್ ಬ್ಯಾಗ್ಸ್ ಎಲ್ಲ ಬಂದರೆ ನೋಡಿದ್ರೇ ಗೊತ್ತಾಗುತ್ತೆ, ಒಂಥರ ಹಳೇದ ಥರ ಲುಕ್ ಇರುತ್ತೆ ಅದರದ್ದು. ಸೊ ನನಗೆ ಅದೆಲ್ಲ ಇಷ್ಟ ಆಗಲಿಲ್ಲ. ಈ ಪಿಲೋ ಬಂದು ನಮ್ಮ ಮನೇಲಿ ಅಜ್ಜಿ ಇದ್ದಾರೆ. ಸೊ ಅಜ್ಜಿಗೆ ಈ ಪಿಲೋ ಕೂತ್ಕೊಳ್ಳೋದಕ್ಕೆ ತುಂಬ ಸಾಫ್ಟಿ ಆಗಿತ್ತು, ಕಂಫರ್ಟಬಲ್ ಆಗಿರುತ್ತೆ ಅಂತ ಬೈ ಮಾಡಿದ್ವಿ. ಇಟ್ಸ್ ಜಸ್ಟ್ 149 ರುಪೀಸ್. ಈ ಥರ ಪ್ರಾಡಕ್ಟ್ಸ್ ಎಲ್ಲ ವರ್ತ್ 149 ರುಪೀಸ್ ಇದಕ್ಕೆ ಈಸಿಯಾಗಿ ಕೊಡ್ಬೋದು. ಸೊ ಇದು ಬಂದು ಕಿಡ್ಸ್ ಸೆಕ್ಷನ್. ನೆಕ್ಸ್ಟ್ ಫ್ಲೋರ್, ಫಸ್ಟ್ ಫ್ಲೋರ್ ಬಂದು ಫುಟ್ವೇರ್ ಸೆಕ್ಷನ್. ಈ ಸೆಕ್ಷನಲ್ಲಿ ನಿಮಗೆ ಎಲ್ಲ ಥರದ ಫುಟ್ವೇರ್ಸ್, ಮೆನ್ಸ್ ಫುಟ್ವೇರ್ಸ್, ಕಿಡ್ಸ್ ಫುಟ್ವೇರ್ಸ್, ವಿಮೆನ್ಸ್ ಫುಟ್ವೇರ್ಸ್ ಎಲ್ಲ ಇದೆ ಇಲ್ಲಿ. ಕ್ಯಾಶುವಲ್ ವೇರ್ಸ್ ಆಗಿರ್ಬೋದು, ಹೀಲ್ಸ್ ಆಗಿರ್ಬೋದು, ಫ್ಲಿಪ್ ಫ್ಲಾಪ್ಸ್ ಆಗಿರ್ಬೋದು, ರನ್ನಿಂಗ್ ಶೂಸಸ್ ಆಗಿರ್ಬೋದು, ಮಕ್ಕಳದು ವೆರೈಟೀಸ್ ಆಫ್ ಶೂಸಸ್ ಎಲ್ಲ ಇದೆ. ಸೊ ಇಲ್ಲೂ ಕೂಡ ನೀವು ತುಂಬ ಪೇಷನ್ಸ್ ಆಗಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ, ನೋಡಿದಾಗ ಕ್ವಾಲಿಟಿ ಇದೆಯೋ ಇಲ್ವೋ, ಅಥವಾ ಈ ಪ್ರೈಸ್ ಇದಕ್ಕೆ ಕೊಡೋಕ್ಕಾಗಲ್ಲ ಅನ್ನೋದು ನಿಮಗೊಂದು ಗೊತ್ತಾಗುತ್ತೆ, ಒಂದು ಅಂದಾಜು ಗೊತ್ತಾಗುತ್ತೆ. ಸೊ ಬೇಸ್ಡ್ ಆನ್ ದಟ್ ನೀವು ಇಲ್ಲಿ ಬೈ ಮಾಡ್ಬೋದು. ಒಂದೊಂದು ಶೂಸ್ ನೋಡಿದಾಗೇ ತುಂಬ ಓಲ್ಡಿಶ್ ಲುಕ್ ಕೊಡುತ್ತೆ. ಸೊ ಅದೆಲ್ಲ ನೋಡಿದಾಗ ದಟ್ಸ್ ಮೈ ಎಕ್ಸ್ಪೀರಿಯನ್ಸ್. ಲೈಕ್ ನನಗೆ ನೆಕ್ಸ್ಟ್ ಏನಾರ ನೋಡಬೇಕು ಅಂದಾಗ್ಲೂ ಸ್ವಲ್ಪ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ, ಇದೇ ನಿಮಗೆ ಹೀಗೆ ಹಳೇದ ಥರ ಇದೆ ಎಲ್ಲ ಅನ್ನೋದು. ಸ್ವಲ್ಪ ಅದ್ರ ಬಗ್ಗೆ ಅವರು ನೋಡ್ಬೇಕನ್ಸುತ್ತೆ. ತುಂಬ ಹಳೇದಿರೋದೆಲ್ಲ ಅವ್ರು ತೆಗೆಯೋದು ಬೆಟರ್ ಅಂತ ಅನಿಸುತ್ತೆ. ಸೊ ನನಗೆ ಯಾವುದು ಇಲ್ಲಿ ಕ್ವಾಲಿಟಿ ವೈಸ್, ಆಲ್ಸೋ ಪ್ರೈಸ್ ಕೊಡ್ಬೋದು ಅಫೋರ್ಡೆಬಲ್ ಆ ಕ್ವಾಲಿಟಿಗೆ ಅನ್ನೋದ್ರದನ್ನ ನಾನು ನಿಮಗೆ ಪ್ರೈಸ್ ಜೊತೆಯಲ್ಲಿ ತೋರಿಸ್ತಾ ಇದ್ದೀನಿ. ಆಬ್ವಿಯಸ್ಲಿ ಅಲ್ವಾ, ದೊಡ್ಡವ್ರಕ್ಕಿಂತ ಚಿಕ್ಕ ಮಕ್ಳದ್ದು ಶೂಸು ಎಲ್ಲ ಕ್ಯೂಟ್ ಆಗಿರುತ್ತೆ, ಚಿಕ್ಕದಾಗಿ. ಸೊ ಅದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ನಮ್ಮದು ದೊಡ್ಡವ್ರದ್ದು ಕಂಪೇರ್ ಮಾಡಿದ್ರೆ. ಸೊ ನೋಡಿ, ಈ ಶೂಸ್ ಬಂದು 149, 150, ಓಕೆ 150 ರುಪೀಸ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಕ್ವಾಲಿಟಿನೂ ಓಕೆ, ಬಟ್ ವೆಯ್ಟ್ ಇದೆ, ತುಂಬ ತೂಕವಾಗಿದೆ. ಸೊ ಇಟ್ಸ್ ದೇರ್ ಓನ್ ಚಾಯ್ಸಸ್ ಅಲ್ವಾ. ಕೆಲವ್ರಿಗೆ ವೆಯ್ಟ್ ಇದೂ ಹಾಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ, ಬಟ್ ನನಗೆ ಆ ಥರ ಎಲ್ಲ ಇಷ್ಟ ಆಗಲ್ಲ. ಸೊ ಕೆಲವೊಂದು ಶೂಸಸ್ ಎಲ್ಲ ತುಂಬ ಚೆನ್ನಾಗಿದೆ, ಬೂಟ್ಸ್ ಎಲ್ಲ ಸ್ಕರ್ಟ್ಸ್ಗೆಲ್ಲ ವೇರ್ ಮಾಡೋದಕ್ಕೆ ಇಲ್ಲಿ ಕಲೆಕ್ಷನ್ಸ್ ಚೆನ್ನಾಗಿದೆ.
ಈ ಥರ ಶೂಸಸ್ ಎಲ್ಲ ಪರವಾಗಿಲ್ಲ ಅನ್ನಿಸ್ತು. ಕ್ವಾಲಿಟಿ ವೈಸ್ ಆಲ್ಸೋ ಇಟ್ ವಾಸ್ ಗುಡ್. ಪ್ರೈಸ್ ಅಷ್ಟು ಕೊಡ್ಬೋದು ಅನ್ನಿಸ್ತು. ಇದೆಲ್ಲ ಚೆನ್ನಾಗಿದೆ, ಯು ಕ್ಯಾನ್ ಬೈ. ಸೊ ಅಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲ ವೆರೈಟೀಸ್ನು ನಾನು ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೀವು ನೋಡ್ತಿರೋ ಹಾಗೆ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಓಕೆ, ಈ ಪ್ರೈಸಿಗೆ ನಾವು ಇದನ್ನು ಬೈ ಮಾಡ್ಬೋದು ಅನ್ಸಿದ್ರೆ ಖಂಡಿತವಾಗ್ಲೂ ನೀವು ಎಕ್ಸಿಸ್ ಮಾರ್ಟಲ್ಲಿ ಶಾಪಿಂಗ್ ಮಾಡ್ಬೋದು. ಇದೆಲ್ಲ ಕಿಡ್ಸ್ ಫುಟ್ವೇರ್ಸ್ ನೋಡ್ಬೋದು. ಇಲ್ಲೂ ಕೂಡ ಒಂದೊಂದು ಹಳೇದು ಥರ ಇದೆ, ಕೆಲವೊಂದೊಂದು ಚೆನ್ನಾಗಿದೆ. ಸೊ ನನಗೆ ನಮ್ಮ ಅಣ್ಣನ ಮಕ್ಕಳಿದ್ದಾರೆ, ನಮ್ಮ ಅಕ್ಕನ ಮಗಳು ಇದ್ದಾಳೆ. ಸೊ ಶಾಪಿಂಗ್ ಮಾಡ್ಬೋದು, ಬಟ್ ನನಗೆ ಇಟ್ ಶುಡ್ ಬಿ ಅ ಫೈನ್ ಕ್ವಾಲಿಟಿ. ನನಗೆ ಅವಾಗಲೇ ಅದು ನನಗೆ ಸಮಾಧಾನ ಆಗೋದು. ಈ ಥರ ಎಲ್ಲ ಇದ್ದರೆ ಸ್ವಲ್ಪ ನನಗೆ ಬೈ ಮಾಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ನಾನು ಕಿಡ್ಸ್ ಸೆಕ್ಷನಲ್ಲಿ ನಾನು ಏನೂ ಕೂಡ ಬೈ ಮಾಡಲಿಲ್ಲ. ಸೊ ನಾವೇನೋ ಒಂದು ಐ ವಾಸ್ ಲೈಕ್ ಲಿಟ್ರಲಿ ಏನಿದು ಇಷ್ಟು ಕಮ್ಮಿ ರೇಟ್ಗೆ ಇಷ್ಟು ಚೀಪಾಗೆಲ್ಲ ಸಿಗುತ್ತಾ ಅನ್ನೋದೊಂದು ಡೌಟ್ ಇತ್ತು. ಆಬ್ವಿಯಸ್ಲಿ ಕೆಲವೊಂದೊಂದು ವಸ್ತುಗಳು ಅಲ್ಲಿ ಕ್ಲೋತ್ಸ್ ಆಗಿರ್ಬೋದು, ಫುಟ್ವೇರ್ಸ್ ಆಗಿರ್ಬೋದು ತುಂಬ ಚೀಪಲ್ಲಿದೆ. ಬಟ್ ಕ್ವಾಲಿಟಿ ವೈಸ್ ಅದು ಅಷ್ಟು ಚೆನ್ನಾಗಿಲ್ಲ. ತುಂಬ ಪೇಷನ್ಸ್ ಆಗಿ, ತುಂಬ ಕೀನಾಗಿ ಇದೆಲ್ಲ ಅದು ಅದೆಲ್ಲ ಇದು ಅಂತ ಹುಡ್ಕಿದ್ರೆ ನಿಮಗೆ ಸಿಗುತ್ತೆ. ನನ್ನಂತೊಳಗಂತೂ ಇಷ್ಟು ಪೇಷನ್ಸ್ ಆಗಿ ಹುಡ್ಕೋದಕ್ಕೆ ಆಗೋದೇ ಇಲ್ಲ. ವಿನ್ನಿಗೂ ಅಷ್ಟೇ ಯಾವುದೂ ಅವ್ರಿಗೆ ಇಷ್ಟ ಆಗ್ತಿಲ್ಲ. ಮೆನ್ಸ್ ಫುಟ್ವೇರ್ ಅದೆಲ್ಲ ಶೂಸಸ್ ಎಲ್ಲ ಯಾವುದು ಅಷ್ಟು ಇಷ್ಟ ಆಗ್ತಿಲ್ಲ ಅವ್ರಿಗೆ. ಸೊ ಅವರು ಹುಡುಕ್ತಾನೆ ಇದ್ರು, ನೋಡೋಣ ಅಟ್ಲೀಸ್ಟ್ ಅಷ್ಟು ದೂರದಿಂದ ಬಂದಿದ್ದೀವಿ ಅಲ್ಲ, ಏನಾದರೂ ಪರ್ಚೇಸ್ ಮಾಡೋಣ ಅಂತ ಪಾಪ ಅವರು ನೋಡ್ತಾ ಇದ್ರು. ಬಟ್ ಅವ್ರಿಗೆ ಅದು ಯಾವುದೂ ಇಷ್ಟ ಆಗ್ತಿರ್ಲಿಲ್ಲ. ಸೊ ಇದು ಬಂದು ಕಂಪ್ಲೀಟ್ ಮೆನ್ಸ್ ಫುಟ್ವೇರ್. ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಶೂಸಸ್ ಇತ್ತು, ರನ್ನಿಂಗ್ ಶೂಸಸ್ ಇತ್ತು. ಸೊ ಕ್ಯಾಶುವಲ್ ಶೂ ಅದು ಕೂಡ ಇತ್ತು. ಈಗೆಲ್ಲ ಎಲಾಸ್ಟಿಕ್ ಶೂಸಸ್ ಬರುತ್ತಲ್ಲ ಅದು ಇತ್ತು. ಸೊ ವಿನಿ ಟೇಸ್ಟಿಗೆ ಇದು ಖಂಡಿತವಾಗ್ಲೂ ಅಲ್ಲ. ಸೊ ಜಸ್ಟ್ ಇಟ್ಸ್ ಬೆಟರ್ ಟು ಹ್ಯಾವ್ ಅ ಲುಕ್ ಅಲ್ಲ. ಸೊ ನೋಡ್ತಾ ಇದ್ದೀವಿ, ಅಕಸ್ಮಾತ್ ಏನಾದ್ರು ಇಷ್ಟ ಆಗುವಂಥದ್ದು ಸಿಕ್ಕಿದ್ರೆ ಅನ್ನೋದು. ಸ್ವಲ್ಪ ನಾವು ಡಿಸಪಾಯಿಂಟ್ ಆದ್ವಿ ಅಂತ ಅನಿಸುತ್ತೆ. ಸೊ ಈ ಫ್ಲೋರಲ್ಲಿ ರೈಟ್ ಕಾರ್ನರಲ್ಲಿ ಈ ಥರ ವುಡನ್ ಟಾಯ್ಸ್, ಏನಂತಾರೆ ಟ್ರೈನು ಆ ಥರ ಎಲ್ಲ ಇಟ್ಟಿದ್ರು. ಹಾಗೆ ಹ್ಯಾಂಗರ್ಸ್ ಎಲ್ಲ ಇಟ್ಟಿದ್ರು. ಸೊ ವಿನಿ ಆ ಕಡೆ ಶೂಸಸ್ನ ನೋಡ್ಬೇಕಾದ್ರೆ ನಾನಿಲ್ಲಿ ರೈಟ್ ಕಾರ್ನರಲ್ಲಿ ಇಲ್ಲಿ ಹೌಸ್ ಹೋಲ್ಡ್ ಬೇಕಾಗಿರೋ ಲೈಕ್ ಪಿಲ್ಲೋ ಕವರ್ಸ್, ಡೈನಿಂಗ್ ಟೇಬಲ್ ಮ್ಯಾಟ್ಸ್, ಟವಲ್ಸ್, ಕುಲ್ಟ್, ಬೆಡ್ಶೀಟ್ಸ್ ಈ ಥರ ಎಲ್ಲ ಇತ್ತು. ಸೊ ಅದನ್ನು ನಾನು ನೋಡ್ತಿದ್ದೆ. ಸೊ ಇಲ್ಲಿ ನೋಡ್ಬೋದು ಇದೆಲ್ಲ ಮೆನ್ಸ್ ವೇರ್. ಇದನ್ನು ಕೂಡ ಕೆಲವೊಂದೊಂದು ಫೇಡೆಡ್ ಆಗಿ ಕಾಣುತ್ತೆ. ಅದೆಲ್ಲ ಸ್ವಲ್ಪ ಬ್ಯಾಡ್ ಇಂಪ್ರೆಷನ್, ಫಸ್ಟೇ ನೋಡ್ದಾಗೇ ಒಂಥರ ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಮಾಡುತ್ತೆ. ಸೊ ಫೈನಲಿ ಮಿನ್ನಿಗೊಂದು ಶೂಸ್ ಇಷ್ಟ ಆಯಿತು, ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು ಅದು. ಬಟ್ ಇವ್ರಿಗೆ ಸೈಜ್ ಅದು ಅವೈಲೇಬಲ್ ಇರಲಿಲ್ಲ, ಇವ್ರ ಸೈಜ್ ಅದು ಅವೈಲೇಬಲ್ ಇರಲಿಲ್ಲ.
ಆ್ಯಂಡ್ ನಾವು ಟ್ರೈ ಮಾಡಿದ್ವಿ ನೆಕ್ಸ್ಟ್ ಸೈಜ್ ಇದೆಯಾ ಅಂತ ಹುಡ್ಕಿದ್ವಿ, ಬಟ್ ಸ್ಟಿಲ್ ಅನ್ಫಾರ್ಚುನೇಟ್ಲಿ ನಮಗೆ ನೆಕ್ಸ್ಟ್ ಸೈಜ್ ಕೂಡ ಇರಲಿಲ್ಲ, ಅಲ್ಲಿ ಸಿಗಲಿಲ್ಲ. ಸೊ ಎಲ್ಲೂ ಮತ್ತೆ ನಮಗೆ ಡಿಸಪಾಯಿಂಟ್ ಆಯಿತು. ನೋಡಿ, ಈ ಶೋನೇ ನಮ್ಗೆ ಇಷ್ಟ ಆಗಿದ್ದು. ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಚೆನ್ನಾಗಿತ್ತು ಕೂಡ. ಜಸ್ಟ್ 1499, ದಟ್ ಈಸ್ 1500. ಕ್ವಾಲಿಟಿ ಕೂಡ ಚೆನ್ನಾಗಿತ್ತು, ಬಟ್ ಸಿಗಲಿಲ್ಲ, ಏನು ಮಾಡೋಕ್ಕಾಗಲ್ಲ ಅಲ್ಲ. ಸೊ ರೈಟ್ ಸೈಡಲ್ಲಿ ಹೀಗೆ ಕಟ್ಲರೀಸ್ ಎಲ್ಲ ಇಟ್ಟಿದ್ರು. ಸೊ ನಿಮಗೆ ಎವ್ರಿ ಫ್ಲೋರಲ್ಲೂ ಈ ರೀತಿ ಸ್ಟೀಲ್ ಬೆಂಚಸ್ ಇರುತ್ತೆ ಮಧ್ಯ. ಎವ್ರಿ ನೌ ಆ್ಯಂಡ್ ದೆನ್ ಈ ಥರ ಬೆಂಚಸ್ ಸಿಗುತ್ತೆ. ಸೊ ಯಾರಾದರೂ ಏಜ್ಡ್ ಪೀಪಲ್ ನಮ್ಮ ಪೇರೆಂಟ್ಸ್ ಜೊತೆ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಏನಾದರೂ ಕರ್ಕೊಂಡು ಹೋದವ್ರನ್ನ ಕೂಡ ನಾವು ಶಾಪಿಂಗ್ ಮಾಡ್ತಾ ಇರ್ಬೋದು. ಅವ್ರು ಸ್ವಲ್ಪ ಹೊತ್ತಲ್ಲಿ ಕೂತ್ಕೊಂಡು ರೆಸ್ಟ್ ಕೂಡ ಮಾಡ್ಬೋದು. ಸೊ ಡಿಫ್ರೆಂಟ್ ಕುಕ್ ಟಾಪ್ಸ್ ಕೂಡ ಅವೈಲೇಬಲ್ ಇದೆ, ಹಾಗೆ ಕಂಟೈನರ್ಸ್ ಕೂಡ ಅವೈಲೇಬಲ್ ಇದೆ, ಹಾಗೂ ಡಿಫ್ರೆಂಟ್ ಮೋಲ್ಡ್ಸ್ ಇರುತ್ತೆ ಅಲ್ವಾ, ಐಸ್ ಕ್ರೀಮ್ ಮೋಲ್ಡ್ಸ್, ಅದು ಕೂಡ ಅವೈಲೇಬಲ್ ಇದೆ ಇಲ್ಲಿ. ಸೊ ಇಲ್ಲಿ ಟವಲ್ಸ್ ಕೂಡ ಅವೈಲೇಬಲ್ ಇದೆ. ಟವಲ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ಪ್ರೈಸ್ ಬಂದು 449, 500 ಆ ರೇಂಜಲ್ಲಿ ಇದೆ. ಫೇಸ್ ಟವಲ್ಸ್ ಕೂಡ ತುಂಬಾ ಚೆನ್ನಾಗಿತ್ತು. ಇಟ್ ಕಮ್ಸ್ ಅರೌಂಡ್ 149. ಫೇಸ್ ಟವಲ್ಸ್ ವರ್ತ್ ಅನ್ಸುತ್ತೆ ತಗೊಳ್ಳೋದು. ಸೊ ಈ ಪೌಚ್ ನೋಡಿ, ಸಿಂಪಲ್ ಆಗಿ ಜಸ್ಟ್ ಲೈಕ್ ಮೇಕಪ್ ಬ್ರಷಸ್ಸು, ಏನಾದ್ರು ಮೆಡಿಸಿನ್ಸ್ ಆ ಥರ ಇಟ್ಕೊಳ್ಳೋದಕ್ಕೆ ಈ ಥರ ಪೌಚಸ್ ಯೂಸ್ ಮಾಡ್ಬೋದು. ಇದ್ರದ್ದು ಪ್ರೈಸ್ ಬಂದು ಜಸ್ಟ್ 39 rupees. ಸೊ ದಿಸ್ ಇಸ್ ಅಫೋರ್ಡಬಲ್ ಅನ್ನಿಸ್ತು, ಸೊ ನಾನು ಅದನ್ನು ಬೈ ಮಾಡಿದೆ. ಓಕೆ, ನೆಕ್ಸ್ಟ್ ಫ್ಲೋರ್ ಬಂದು ಸೆಕೆಂಡ್ ಫ್ಲೋರಲ್ಲಿ ಕಂಪ್ಲೀಟ್ ಗರ್ಲ್ಸ್ ಸೆಕ್ಷನ್. ಕುರ್ತಾಸ್ ಆಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಸ್ಕರ್ಟ್ಸ್, ಇನ್ನೋವೇರ್ಸ್ ಎಲ್ಲಾನು ಇದೆ ಇಲ್ಲಿ. ಆ್ಯಂಡ್ ಪ್ರೈಸಸ್ ಚೀಪಾಗಿ ಇದೆ, ಲೈಕ್ 49 rupeesದು ಕೂಡ ಇದೆ. ಬಟ್ ನೀವು ಕ್ವಾಲಿಟಿ ಇಂಪಾರ್ಟೆನ್ಸ್ ಕೊಟ್ಟು ಹುಡುಕ್ಬೇಕು. ಸೂಪರ್ ಡೂಪರ್ ಪೇಷನ್ಸ್ ಇರೋರು ಖಂಡಿತವಾಗ್ಲೂ ಹುಡುಕಿ ತಗೊತಾರೆ. ನಾನಂತೂ ಐ ವಾಸ್ ಜಸ್ಟ್ ವಂಡ್ರಿಂಗ್, ನಾನು ಆ ಕಡೆ ಈ ಕಡೆ ನೋಡ್ತಾ ಇದ್ದೀನಿ, ಇವ್ರೇನು ತಗೊತವ್ರೆ ಅವ್ರೇನು ತಗೊತವ್ರೆ, ನನಗೇನು ಲಿಟ್ರಲಿ ಅರ್ಥನೇ ಆಗ್ತಿರ್ಲಿಲ್ಲ. ಅಲ್ಲಿ ತುಂಬ ಹ್ಯೂಜ್ ಆ್ಯಂಡ್ ಆರ್ಗನೈಸೇಷನ್ ಸ್ವಲ್ಪ
ಕರೆಕ್ಟಾಗಿ ಮಾಡಿಲ್ಲ, ಅವರು ಎಲ್ಲ ಡಂಪ್ ಮಾಡಿದ್ದಾರೆ ಅನ್ನಿಸ್ತು ಕೆಲವೊಂದೊಂದು ಕಡೆ ಇಟ್ಸ್ ಫೈನ್, ಇಟ್ಸ್ ಆರ್ಗನೈಸ್ಡ್ ಬೇಸ್ಡ್ ಆನ್ ದ ಸೈಜಸ್. XS ಇಂದ ಹಿಡಿದು 4XL ವರ್ಗು ಎಲ್ಲಾನು ಬೋರ್ಡ್ಸ್ ಹಾಕಿರ್ತಾರೆ, ಅದ್ರ ಪ್ರಕಾರ ಅಲ್ಲಿ ಇರುತ್ತೆ ಬಟ್ಟೆಗಳು. ಬಟ್ ಅಲ್ಲೂ ಸ್ವಲ್ಪ ಬಟ್ಟೆಗಳು ಅಲ್ಲಿ ಇಲ್ಲಿ ಮಿಕ್ಸ್ ಆಗಿರುತ್ತೆ. ಇದೆಲ್ಲ ತುಂಬ ಅನಾಯಿಂಗ್ ಆಗಿತ್ತು ನನಗಂತೂ. ನಾನು ಥಿಂಕ್ ಮಾಡ್ತಿದ್ದೀನಿ ಇವ್ರು ಏನು ತೊಗೊತಾ ಇದ್ದಾರೆ ಏನು ಅಂತ. ಅಲ್ಲೇನಾರು ನೋಡ್ತಾ ಇದ್ರೆ ಬೇರೆಯವರು, ಐ ಯೂಸ್ ಟು ಗೋ ದೇರ್, ಹೋಗಿ ಏನೋ ಅಲ್ಲಿ ಚೆನ್ನಾಗಿರೋದು ಇದೆಯೇನೋ ಅನ್ನೋ ಥರ ನಾನು ಹೋಗಿ ಹುಡುಕ್ತಾ ಇದ್ದೆ. ಸೊ ತುಂಬ ಟೈಮ್ ವೇಸ್ಟ್ ಮಾಡಿದ್ದೀನಿ ನಾನಂತೂ ಅಲ್ಲಿ. ಮೀನ್ ವೈಲ್ ವಿನ್ನಿ ಜೆನ್ ಸೆಕ್ಷನ್ಗೆ ಹೋಗಿದ್ರು. ಸೊ ಅವ್ರನ್ನ ಹೋಗಿ ಕರ್ಕೊಂಬಂದೆ, ನನಗೆ ಇನ್ನೇನು ಗೊತ್ತಾಗ್ತಿಲ್ಲ ಬನ್ನಿ ನೋಡಿ ಅಂತ. ಇಟ್ ವಾಸ್ ಕ್ವೈಟ್ ಫನ್ನಿ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಇದು 3rd ಫ್ಲೋರ್, ಇದು ಬಂದು ಬಾಯ್ಸ್ ಸೆಕ್ಷನ್. ಇದನ್ನು ಕೂಡ ಬೇಸ್ಡ್ ಆನ್ ಸೈಜಸ್ ಎಲ್ಲ ಸೆಗ್ರಿಗೇಟ್ ಮಾಡಿ ಇಟ್ಟಿರ್ತಾರೆ, ಬಟ್ ಅಲ್ಲಿ ಇಲ್ಲಿ ಎಲ್ಲ ಮಿಕ್ಸಪ್ ಆಗಿರುತ್ತೆ. ಸೊ ವಿನ್ನಿ ಕೂಡ ತುಂಬ ಹುಡುಕಿದ್ರು, ಬಟ್ ಅನ್ಫಾರ್ಚುನೇಟ್ಲಿ ಸೀರಿಯಸ್ಲಿ ನನಗಾಗಲಿ ವಿನ್ನಿಗಾಗಲಿ ಇಬ್ರಿಗೂ ಕೂಡ ಒಂದು ಬಟ್ಟೆನೂ ನಮ್ಗೆ ಇಷ್ಟ ಆಗಲಿಲ್ಲ. ಮೇ ಬಿ ವಿ ಆರ್ ನಾಟ್ ಬ್ಲೇಮಿಂಗ್ ಆನ್ ದ ಮಾರ್ಟ್, ಬಟ್ ನಮಗೆ ಆ ಪೇಷನ್ಸ್ ಇರಲಿಲ್ಲ ಅನಿಸುತ್ತೆ. ಅಲ್ಲಿ ತುಂಬ ಜನ ತುಂಬ ಲಮ್ಸಮ್ ಆಗಿ ಬೈ ಮಾಡ್ತಿದ್ರು, ಲಮ್ಸಮ್ ಆಗಿ ಪರ್ಚೇಸ್ ಮಾಡ್ತಿದ್ರು. ದೇ ಹ್ಯಾಡ್ ಸೋ ಮಚ್ ಆಫ್ ಪೇಷನ್ಸ್. ಒಂದೊಂದನ್ನು ತೆಗ್ದು ತುಂಬ ಏನಂತಾರೆ ಡಂಪ್ ಮಾಡಿದ್ರು, ಅದರಲ್ಲೆಲ್ಲ ಹುಡುಕಿ ತೆಗ್ದು ಅವ್ರದ್ದೆಲ್ಲ ನೋಡ್ತಿದ್ರೆ ಐ ಥಿಂಕ್ ನಾನು ಹೇಳಿರೋ ಹಾಗೆ ಪೇಷನ್ಸ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ನೀವು ಟೆಕ್ಸಸ್ ಮಾರ್ಟ್ ಹೋಗಬೇಕು ಅಂತ ಅಂದರೆ ತುಂಬ ಪೇಷನ್ಸ್ಲಿ ನೀವು ಎಲ್ಲನೂ ಹುಡುಕಬೇಕು. ಸೊ ದಟ್ ಹುಡುಕಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ, ಇಲ್ಲ ಅಂದರೆ ನಮ್ಮ ಹಾಗೆ ಸುಮ್ಮನೆ ಹೋಗಿ ನೋಡಿ ಡಿಸಪಾಯಿಂಟ್ ಮಾಡಿಕೊಂಡು ಬರಬೇಕಾಗುತ್ತೆ. ಸೊ ಈ ಸೆಕ್ಷನಲ್ಲಿ ಎಲ್ಲ ಥರದ್ದು ಬಾಯ್ಸ್ ವೇರ್ ಸಿಗುತ್ತೆ. ಟ್ರ್ಯಾಕ್ ಪ್ಯಾಂಟ್ಸ್ ಆಗಿರ್ಬೋದು, ಶಾರ್ಟ್ಸ್ ಆಗಿರ್ಬೋದು, ಶರ್ಟ್ಸ್, ಟೀ ಶರ್ಟ್ಸ್, ಸ್ಪೋರ್ಟ್ಸ್ ಶರ್ಟ್ಸ್ ಎಲ್ಲನೂ ಸಿಗುತ್ತೆ. ಬಟ್ ತುಂಬ ಪೇಷನ್ಸ್ಲಿ ನೀವು ಹುಡುಕಿದ್ರೆ ಖಂಡಿತವಾಗ್ಲೂ ಐ ಥಿಂಕ್ ಯು ಕ್ಯಾನ್ ಹ್ಯಾವ್ ಅ ಗುಡ್ ಶಾಪಿಂಗ್ ಅಂತಲೇ ಹೇಳ್ಬೋದು. ಆಲ್ಸೋ ನೀವು ನೋಡ್ಬೋದು ಇಲ್ಲಿ ಕ್ರೌಡ್ ಮಾತ್ರ ತುಂಬಾನೇ ಇರುತ್ತೆ. ಈಚ್ ಸೆಕ್ಷನ್ಸ್ ಅಲ್ಲೂ ಈಚ್ ಫ್ಲೋರ್ ಅಲ್ಲೂ ತುಂಬಾ ಕ್ರೌಡ್ ಇರುತ್ತೆ, ಜನ ತುಂಬಿರ್ತಾರೆ. ಸೊ ಈ ಲೈನಲ್ಲಿ ಏನು ನೋಡ್ತಿದ್ದೀರಾ ಇದೆಲ್ಲ 20, 30, 40 ಈ ಪ್ರೈಸಸ್ಸಿಂದ ಸ್ಟಾರ್ಟ್ ಆಗುತ್ತೆ. ಬಿಲೀವ್ ಮೀ 20 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಟ್ಸ್ ವೆರಿ ಏನಂತಾರೆ ಅಸ್ಟಾನಿಷಿಂಗ್ ಅಂತಲೇ ಹೇಳ್ಬೋದು. ಬಟ್ ಮೇ ಬಿ ಅಲ್ಲೇ ಮೆನ್ಷನ್ ಮಾಡಿದ್ದಾರೆ ಮೈನರ್ ಡಿಫೆಕ್ಟ್ಸ್ ಇರುತ್ತೆ ಅದರಲ್ಲಿ ಅಂತ. ಸೊ ನಮ್ಮದೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಫೈನಲಿ ಗ್ರೌಂಡ್ ಫ್ಲೋರಿಗೆ ನಾವು ವಾಪಸ್ ಬಂದ್ವಿ ಬಿಲ್ಲಿಂಗ್ ಸೆಕ್ಷನ್ಗೆ. ಸೊ ನಾವು ಇಲ್ಲಿ ತುಂಬ ಬಿಲ್ಲಿಂಗ್ ಕೌಂಟರ್ಸ್ ಇದೆ, ಕಾನ್ಸಿಕ್ಯೂಟಿವ್ ಕೌಂಟರ್ಸ್ ಇದೆ. ಆಲ್ಸೋ ಅಲ್ಲಿ ನೋ ಎಕ್ಸ್ಚೇಂಜ್ ಆ ಥರ ಎಲ್ಲ ಅವ್ರದ್ದು ಏನೇನು ರೂಲ್ಸ್ ಇದೆ, ಸೊ ಅದನ್ನೆಲ್ಲ ಅವರು ಬೋರ್ಡ್ಸ್ ಹಾಕ್ಕೊಂಡಿದ್ದಾರೆ.
ಸೊ ಎಸ್, ಇಲ್ಲಿ ನಾವು ಬಿಲ್ಲಿಂಗ್ ಮಾಡಿಕೊಂಡು ಸೊ ನೆಕ್ಸ್ಟ್ ಅಟ್ ದಿ ಎಂಡ್ ಆಫ್ ದ ಬಿಲ್ಲಿಂಗ್ ಸೆಕ್ಷನ್ ಅಲ್ಲಿ ಪ್ಯಾಕಿಂಗ್ ಮಾಡ್ಕೊಡ್ತಾರೆ. ಪ್ಯಾಕಿಂಗ್ ಮಾಡಿಕೊಂಡು ಹೊರಡೋದು ಅಷ್ಟೇ. ಸೊ ಇದಾಗಿತ್ತು ಟೆಕ್ಸಸ್ ಮಾರ್ಟಿನ ವ್ಲಾಗ್. ನಮ್ಮ ಆನೆಸ್ಟ್ ಎಕ್ಸ್ಪೀರಿಯನ್ಸ್ ಒಪಿನಿಯನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿತ್ ಲಾಟ್ಸ್ ಆಫ್ ಲವ್. ಬಾಯ್, ಟೇಕ್ ಕೇರ್.